ಪಾರ್ವತಿ, ನಾನಿನ್ನು ಹೋಗಿ ಬರಲೇನೆ? ರೀ, ಇವತ್ತೊಂದಿನ ರಜಾ ಹಾಕ್ರಿ, ಫಿಲಮ್ಗೆ ಹೋಗ್ಬಿಟ್ಟು ಬರೋಣ. ಅಯ್ಯೋಯ್ಯೋ, ಸುಮ್ಮನಿರೆ. ಇಂಥ ಟೈಮಲ್ಲಿ ಏನೇ ನಿಂದು ಫಿಲಮು? ಅಮ್ಮಂಗೆ ಗೊತ್ತಾದರೆ ಅಷ್ಟೇ. ಆಮೇಲೆ ನೀನು ಬೇರೆ ಪ್ರೆಗ್ನೆಂಟು. ಇಂಥ ಟೈಮಲ್ಲಿ ಫಿಲಮ್ ಕರ್ಕೊಂಡು ಹೋದ್ರೆ ಅಮ್ಮ ಸುಮ್ಮನಿರ್ತಾರಾ? ಬೈತಾರಷ್ಟೇ. ರೀ, ಏನ್ರಿ ನೀವು ಯಾವಾಗ ನೋಡಿದ್ರು ಅಮ್ಮ 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 ಅಂದ್ಕೊಂಡು? ನಿಮ್ಮಮ್ಮ ಬೈಯೋದಕ್ಕೆ ನಾವೇನು ಚಿಕ್ಕ ಮಕ್ಕಳ ಹೇಳಿ? ನಮಗೆ ಇವಾಗ ಮಕ್ಕಳಾಗ್ತಿದ್ದಾರೆ. ಹಾಂ, ನಾವು ಯಾವಾಗ ಇಂಡಿಪೆಂಡೆಂಟ್ ಆಗೋದು? ಇಷ್ಟ ಬಂದಿದ್ದ ಕಡೆ ಓಡಾಡೋದು. ಒಂದು ಮಗುವಿನ ತಂದೆ ಆಗ್ತಿದ್ದೀರಾ ನೀವು, ಇನ್ನೂ ಅಮ್ಮಂಗೆ ಎದ್ರುಕೊಂಡಿರ್ತೀರಪ್ಪ. ತಲೆ ತಿನ್ಬೇಡ ಕಣೆ. ಮುಂಚೆ ಇದ್ದನ ನಾವು ಹೀಗೇನೆ. ನಿಂಗೆ ಸರಿ ಹೇಳೋದು? ಸರಿ ಬಿಡಿ. ಮತ್ತೆ ಅದೇ ನಮ್ಮಮ್ಮ ಹೇಳಿದ್ರಲ್ಲ ಸೈಟ್ ಬಗ್ಗೆ, ಯೋಚನೆ ಮಾಡಿದ್ರಾ? ಏನೋ ಸೈಟಿಂದ? ನಿಮ್ಮಮ್ಮ ಹೇಳಿ 2 ದಿನ ಆಗಿದೆ. 2 ದಿನದಲ್ಲಿ ಯಾವ ಸೈಟ್ ನೋಡೋದು? ನೋಡು, ಸದ್ಯಕ್ಕೆ ಯಾವ ಸೈಟು ತೊಗೊಳಕ್ಕಾಗಲ್ಲ. ಅಷ್ಟೊಂದು ದುಡ್ಡು ಎಲ್ಲಿದೆ ಹೇಳು? ರೀ, ಲೋನ್ ತೊಗೊಳ್ಳೋಣ ರೀ. ಲೋನಾ? ಲೇ ಲೋನು ಇನ್ನು ಅಷ್ಟೊಂದು ತೊಗೊಳಕ್ಕಾಗಲ್ಲ ಕಣೆ. ಏನು ಅಮ್ಮಮ್ಮ ಅಂದರೆ ಒಂದು 30 ಲಕ್ಷ ರೂಪಾಯಿ ಲೋನ್ ತೊಗೋಬೋದಪ್ಪ. ಸೈಟೇ ಒಂದು 70-80 ಲಕ್ಷ ಆಗುತ್ತೆ ಕಣೆ. ಎಲ್ಲಿಂದನೇ ಅರೇಂಜ್ ಮಾಡೋದು? ಏನೇನೋ ಮಾತಾಡ್ತೀಯ ನೀನು. ರೀ, ನನ್ನ ಫ್ರೆಂಡ್ ಹೇಳಿದ್ಲು, ಅವ್ರ ಹಸ್ಬೆಂಡು ಬ್ಯಾಂಕಲ್ಲಿ ಅಂತ ಕೆಲಸ ಮಾಡೋದು. ಅವ್ರ ಬ್ಯಾಂಕಲ್ಲಿ ಸಾಲ ಕೊಡ್ತಾರಂತೆ, ಅವ್ರ ಇನ್ಕಮ್ ಮೇಲೆ ಕೊಡ್ತಾರಂತೆ. ಬರೀ 2% ಅಷ್ಟೇ ಬಡ್ಡಿ ಕಟ್ಟಬೇಕಾಗಿರೋದು. ಬ್ಯಾಂಕಿಗೆ 2% ಬಡ್ಡಿ ಕಟ್ಟಬೇಕು, ಇನ್ನು 1% ಇವ್ರಿಗೆ ಬಡ್ಡಿ ಕೊಡಬೇಕಾಗುತ್ತಂತೆ. ಏನು, ಅವ್ರಿಗೆ ಬೇರೆ ಬಡ್ಡಿ ಕೊಡಬೇಕಾ? ಬೇಡ ಬೇಡ, ಸುಮ್ಮನಿರು. ಅಯ್ಯೋ, ಬೇಡ ಬೇಡ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಇವಾಗ ನಮಗೂ ಮಗು ಆಗ್ತಿದೆ, ಅದು ಮುಂದಿನ ಭವಿಷ್ಯ ನೋಡ್ಬೇಕಲ್ವಾ? ನನಗೆ ಅವೆಲ್ಲ ಗೊತ್ತಿಲ್ಲ. ನಾವು ಲೋನ್ ತಗೊಳ್ಳೋಣ, ನಾವು ಸೈಟ್ ತಗೊಳ್ಳೇಬೇಕು. ನಿಧಾನಕ್ಕೆ ಲೋನ್ ತೀರ್ಸ್ಕೊಂಡು ಹೋದ್ರೆ ಆಯಿತು. ನನ್ನ ಮಾತು ಕೇಳಿ ನೀವು, ಇಲ್ಲಾಂದರೆ ನೋಡಿ ನಾನು ನಮ್ಮ ಅಮ್ಮನ ಮನೆಗೆ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ. ಯಾವ ನೋಡಿ ಇದೊಂದಪ್ಪ ಇವಳ್ದು. ಅಮ್ಮನ ಮನೆಗೆ ಹೋಗ್ತೀನಿ, ಅಮ್ಮನ ಮನೆಗೆ ಹೋಗ್ತೀನಿ. ಸರಿ ಆಯಿತು. ಎಷ್ಟು ಕಟ್ಟಬೇಕಾಗುತ್ತೆ ತಿಂಗಳಿಗೆ? ತಿಂಗಳಿಗೆ 5,000 ರೂಪಾಯಿ ಕಟ್ಟಬೇಕಾಗತ್ತೆ. ಏನೋ 5,000ನಾ? ಏನೋ 5,000ನಲ್ಲ, 5,000 ಅಷ್ಟೇ. ಅಲ್ಲ ಕಡೆ, ನಾನಿನ್ನೂ ಸೈಟೇ ನೋಡಿಲ್ಲ. ಸೈಟು ನಾನೇ ನೋಡಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ನನಗೆ ಒಬ್ಬರು ಪರಿಚಯ ಆಗಿದ್ಲು. ಅವ್ರ ಯಜಮಾನ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು. ಅವ್ರ ಮನೆ ಪಕ್ಕದಲ್ಲೇ ಒಂದು ಸೈಟ್ ಇದೆ ರೀ. ಅಲ್ಲಿ 70 ಲಕ್ಷನೋ 80 ಲಕ್ಷನೋ ಕೊಡಬೇಕಾಗಿಲ್ಲ, ಬರೀ 60 ಲಕ್ಷ ಅಷ್ಟೇ. ಹೇಗಿದ್ರು ನಿಮ್ಮ ಆಫೀಸಲ್ಲಿ 30 ಲಕ್ಷ ರೂಪಾಯಿ ಲೋನ್ ಕೊಡ್ತಾರಲ್ಲ, ಇನ್ನು 30 ಲಕ್ಷ ರೂಪಾಯಿನ ನನ್ನ ಫ್ರೆಂಡ್ ಹತ್ರ ಸಾಲ ಮಾಡೋಣ. ತಿಂಗಳಿಗೆ 5,000 ರೀ, ಕಟ್ಬಿಡೋಣ. ಆಯಿತು, ನಿನ್ನ ಬಲವಂತಕ್ಕೆ ನಾನು ತಗೋಬೇಕಷ್ಟೆ. ನನ್ನ ಬಲವಂತಕ್ಕಲ್ಲ ರೀ, ನಮಗೋಸ್ಕರ. ಹೇಗಾದರೂ ಮಾಡಿ ಆ ಸೈಟ್ನ ನಾವು ತಗೊಳ್ಳೇಬೇಕು. ಆಯಿತು, ನಾನು ಇವತ್ತೇ ಹೋಗಿ ನಮ್ಮ ಆಫೀಸಲ್ಲಿ ಮಾತಾಡ್ತೀನಿ. ಒಂದು 30 ಲಕ್ಷ ಲೋನ್ ಬೇಕು ಅಂತ ಕೇಳ್ತೀನಿ. ಇವತ್ತೇ ಕೇಳಿ, ಒಂದು 35 ಕೇಳಿ ನೋಡೋಣ. ಅಷ್ಟು ಕೊಟ್ಟಿಲ್ಲ ಅಂತಂದರೆ 30 ಸಿಗುತ್ತೆ. ಆಯಿತು. ಅಬ್ಬಾ, ಇಂಥ ಪ್ಲ್ಯಾನ್ ಮಾಡ್ತಿದಾರ ಇವರು. ಒಂದು ಸೈಟ್ ತಗೊಳ್ಳೋ ಪ್ಲ್ಯಾನು. ಪಾರ್ವತಿಕನ ಗಂಡ, ಪಾರ್ವತಿಕ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಾನೆ. ನನ್ನ ಗಂಡನೂ ಇದ್ದಾನೆ, ನಾಯಿ ಹೇಳಿದ್ರೆ ನಾಯಿ ಬಾಳಕ್ಕೆ ಹೇಳ್ತಂತೆ ಅನ್ನೋ ಥರ ಆಡ್ತಾರೆ. ಇರು, ಹೋಗಿ ಮಾಡ್ತೀನಿ ಇವ್ರಿಗೆ ಫಸ್ಟು. ಅಮ್ಮ, ನೀನು ಕೊಡಿಸಿರೋ ಟೀ ಶರ್ಟು ತುಂಬ ಚೆನ್ನಾಗಿದೆ ಕಣಮ್ಮ. ಪರ್ಫೆಕ್ಟ್ ಸೈಜ್ ತಂದಿದ್ಯಾ. ಹ್ಞೂ ಕಣೋ, ನನ್ನ ಮಗನ ಸೈಜ್ ನನಗೆ ಗೊತ್ತಿಲ್ವಾ? ಮಾರ್ಟ್ಗೆ ಹೋಗಿದ್ದೆ, 75 ರೂಪಾಯಿ ಒಂದು ಶರ್ಟು ಅಂತ ಇತ್ತು. 75 ರೂಪಾಯಿದು 5 ಶರ್ಟ್ ತೊಗೊಬಂದಿದ್ದೀನಿ. ಸೇಮ್ ಇದೇ ಥರನೇ ಡಿಸೈನು, ಕಲರ್ ಬೇರೆ ಬೇರೆದು. ಆಫೀಸಿಗೆ ಇನ್ಮೇಲೆ ಇದನ್ನೇ ಹಾಕೊಂಡು ಹೋಗು. ವಾರದಲ್ಲಿ 6 ದಿನ ಆಫೀಸ್ ಇರುತ್ತಲ್ವಾ, 6 ಶರ್ಟ್ ಬೇಕು. 6 ತಂದಿರೋದು ಕರೆಕ್ಟು. ನೀನು ಹಾಕೊಂಡಿರೋದು ಸೇರಿ 6 ಆಗುತ್ತೆ. ಈ ವರ್ಷ ಬಟ್ಟೆಗೆ ಏನು ಕೊರತೆ ಇಲ್ಲ ಬಿಡು. ಪ್ರತಿದಿನ ಒಂದೊಂದು ಕಲರ್ ಹಾಕೊಂಡು ಹೋದ್ರೂ ವಾರ ಎಲ್ಲ ಆಫೀಸಿಗೆ ಬಟ್ಟೆ ಆಯಿತು ನಿನಗೆ. ಹಾಂ, ಈ ಥರ ಆಗ್ತಿದ್ದೀರಿ ಯಾರು ಅವರ ಪ್ರಪಂಚದಲ್ಲಿ? ಎಂಥ ಕಂಜೂಸ್ ಮಾಡ್ತಾರೆ ಅತ್ತೆ ಅಲ್ಲ. ನಮಗೆ ಬಿಡು, ಸ್ವಂತ ಮಕ್ಕಳಿಗೇನೆ ಒಳ್ಳೆ ಗೆಳೆ ಮಕ್ಳಿಗೆ ಬಟ್ಟೆ ಕೊಡಿಸ್ತಾರ 75 ರೂಪಾಯಿದು. ಅದು ಇನ್ನೆಂಥ ಕ್ವಾಲಿಟಿ ಇರುತ್ತದು? ಹಂಗಿದ್ರೆ ನಮಗೆ ಪರವಾಗಿಲ್ಲ, 100 ರೂಪಾಯಿ ಸೀರೆ ತಂದು ಕೊಡ್ತಾರೆ. ಇವರಿಗೆ 75 ರೂಪಾಯಿ ಟೀ ಶರ್ಟು. ದೇವ್ರೇ, ಯಾವಾಗಪ್ಪ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬರೋದು? ಅಲ್ಲಿ ನೋಡಿದ್ರೆ ಇವ್ರಣ್ಣ ಸೈಟ್ ತಗೊಳ್ಳೋ ಪ್ಲ್ಯಾನಲ್ಲಿ ಇದ್ದಾರೆ. ಇವ್ರು
ನೋಡಿದ್ರೆ 75 ರೂಪಾಯಿ ಬಟ್ಟೆ ಇಸ್ಕೊಂಡು ಇದೇ ಸೂಪರ್ ಆಗಿದೆ ಅನ್ನೋ ಥರ ಮೆರೀತಾ ಇದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ನಾನು ಅರ್ಜೆಂಟಾಗಿ ಇವ್ರ ಹತ್ರ ಮಾತಾಡಬೇಕು. ಇವ್ರು ನೋಡಿದ್ರೆ ಇವ್ರ ಅಮ್ಮನ ಹತ್ರ ತೆಗ್ಲಾಕೊಂಡಿದ್ದಾರೆ. ಹೇಗಪ್ಪ ಕರೆಯೋದು ಇವ್ರನ್ನ? ಅರೆ ಗಂಗಾ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಾಮ್ಮ ಇಲ್ಲಿ. ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೆ ನೀನು? ರಾತ್ರಿ ಅಡುಗೆಯರಿಗೆಲ್ಲ ಸಿದ್ಧತೆ ಮಾಡ್ಕೊಂಡ್ಯಾ? ಏನು ಮಾಡ್ತಿದ್ದೆ ಇವಾಗ? ಇಲ್ಲ ಅತ್ತೆ, ನಾನು ಹೆಸರುಬೇಳೆ ನೆನಕಿದ್ದೆ. ಸ್ವಲ್ಪ ಹೆಸರುಬೇಳೆ ಒಗ್ಗರಣೆ ಹಾಕೋಣ ಅಂತ ಇದ್ದೀನಿ. ಮತ್ತು ಸಾಂಬಾರಿಗೆ ಸೋರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಅತ್ತೆ. ಆಯಿತು. ಪ್ರತಿದಿನ ಹೆಸರುಬೇಳೆ ನೆನಹಾಕೋದನ್ನು ಮರಿಬೇಡ. ಬಿಸಿಲು ತುಂಬ ಇದೆ, ತಂಪಾಗಿ ಇಟ್ಕೋಬೇಕು ದೇಹನ. ಎಲ್ಲರೂ ಒಂದೊಂದು ಬಟ್ಲು ಹೆಸರುಬೇಳೆ ತಿನ್ನಲೇಬೇಕು. ಸ್ವಲ್ಪ ತೆಂಗಿನ ತುರಿ ಮತ್ತು ಕ್ಯಾರೆಟು ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕೋ. ಆಮೇಲೆ ಇದು ಸೌತೆಕಾಯಿ ಹಾಕೋದನ್ನು ಮರಿಬೇಡ. ಆಮೇಲೆ ಒಗ್ಗರಣೆ ಹಾಕು. ಸಾಸಿವೆನ ಒಂಚೂರು ಎಣ್ಣೆಲಿ ಒಗ್ಗರಣೆ ಮಾಡಿಬಿಟ್ಟು ಲಾಸ್ಟಿಗೆ ಹಾಕು. ಸರಿ ಅತ್ತೆ. ಅಂದಾಗೆ ಹೇಳೋದೇ ಮರ್ತ್ಬಿಟ್ಟೆ. ತಗೊಳ್ಳೋ ಶಿವು, ನಿನಗೆ ಅಂತ ಒಂದು ಬೈಕ್ ಬುಕ್ ಮಾಡಿದ್ದೀನಿ. ನೀನು ಯಾವಾಗಲೂ ನಿನ್ನ ಫ್ರೆಂಡ್ ಬೈಕಲ್ಲೇ ಹೋಗ್ತಿರ್ತೀಯಲ್ಲ, ನೀನು ಸ್ವಂತ ಬೈಕಲ್ಲೇ ಹೋಗು. ಅಯ್ಯೋ ಹೌದೇನಮ್ಮ, ನಿಜವಾಗ್ಲೂನಾ ಬೈಕ್ ಬುಕ್ ಮಾಡಿದ್ದೀರಾ? ಹೂನೋ, ನಿನ್ನ ಫೇವ್ರೆಟ್ ಗಾಡಿನೇ. ಅದು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅದು ಹೆಸರು ನೆನಪಿಲ್ಲಪ್ಪ. ಬುಲೆಟ್ ಗಾಡಿ ಕಣಮ್ಮ, ಬುಲೆಟ್ ಗಾಡಿ. ಹಾಂ, ಅದೇನೇ ಬುಕ್ ಮಾಡಿದ್ದೀನಿ. ತಗೋ, ಇನ್ಮೇಲೆ ಅವ್ರ ಜೊತೆ ಹೋಗ್ಬೇಡ ಗಾಡೀಲಿ, ನಿನ್ನ ಗಾಡೀಲೇ ಹೋಗು. ಗಂಗನ್ನು ಹಾಗೆ ಪಾರ್ಲರ್ ಹತ್ರ ಡ್ರಾಪ್ ಮಾಡಿಬಿಡ. ಕೊಡಿಯತ್ತೆ. ತುಂಬ ಥ್ಯಾಂಕ್ಸ್ ಅತ್ತೆ. ನಾನು ಅದೇ ಅನ್ಕೋತಾ ಇದ್ದೆ, ಒಂದು ಗಾಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ನಮಗೆ ಅಂತ, ಬಸ್ಸಲ್ಲಿ ಓಡಾಡಬೇಕಲ್ಲ ಅಂತ. ತುಂಬ ಥ್ಯಾಂಕ್ಸ್ ಅತ್ತೆ. ಇಲ್ಲಿ ಬಿಡಮ್ಮ, ಮಗನ ತಾನೇ ಮಾಡ್ತಾ ಇದ್ದೀನಿ. ಅದೇ ಸರಿ, ನಿಂಗೆ ಯಾವಾಗ ಸ್ಯಾಲ್ರಿ ಬರುತ್ತೆ? ಅದು ಬರುತ್ತತ್ತೆ, ನೆಕ್ಸ್ಟ್ ಮಂತಿಂದ ಕೊಡ್ತಾರಂತೆ. ನೆಕ್ಸ್ಟ್ ಮಂತಿಂದ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಟ್ರೈನಿಂಗ್ ಪರ್ಪಸ್ ಅಂತೆ. ಟ್ರೈನಿಂಗ್ ಪರ್ಪಸಲ್ಲಿ 10,000 ಕೊಡಲ್ವಂತೆ, 5,000 ಕೊಡ್ತಾರಂತೆ. ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ 10,000 ಕೊಡ್ತಾರಂತೆ. 5,000 ಕೊಡ್ತಾರಾ? ನಾನು EMI ಮೇಲೆ ತೊಗೊಂಡಿದ್ದೀನಲ್ಲ. ಅತ್ತೆ, ನೀವು EMI ಮೇಲೆ ತೊಗೊಂಡಿದ್ದೀರಾ? ಫುಲ್ ಅಮೌಂಟ್ ಪೇ ಮಾಡಿಲ್ವಾ? ಇಲ್ಲಮ್ಮ ಗಂಗಾ, ಅದೆಂಗೆ ಫುಲ್ ಮಾಡಬೇಕಾಗತ್ತೆ? ನಾನು ಮಾಡಿದ್ದು 10,000 ರೂಪಾಯಿ ಅಷ್ಟೇ ಡೌನ್ ಪೇಮೆಂಟ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ನಿನ್ನ ಗಂಡನ ಸಂಬಳ ಮತ್ತು ನಿನ್ನ ಸಂಬಳದಿಂದ EMI ಕಟ್ಕೊಂಡು ಹೋಗೋದು. ಯೋಚನೆ ಮಾಡಬೇಡಮ್ಮ, ಆದಷ್ಟು ಬೇಗ 1 ವರ್ಷದೊಳಗಡೆ EMIನ ತೀರಿಸ್ಬಿಡಿ. ಹೆಂಗೋ ಶಿವುಗೆ ಇವಾಗ ಒಂದು ಇಂಕ್ರಿಮೆಂಟ್ ಜಾಸ್ತಿ ಇರಬೇಕಲ್ವೇನೋ? 3,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿರ್ಬೇಕಲ್ವಾ ನಿನಗೆ? ಹೂನಮ್ಮ, 3,000 ಮಾಡಿದ್ದಾರೆ. ಈ ತಿಂಗಳು ಪೇಮೆಂಟಲ್ಲಿ ಬರುತ್ತೆ. ಹಾಂ, ಅದಕ್ಕೆ ನಾನು ಗಾಡಿ ತಗೊಂಡಿದ್ದು. ಸರಿ ಗಂಗಾ, ಹೋಗಿ ಒಗ್ಗರಣೆ ಹಾಕ್ಬಿಡು, ನಾನು ರೂಮಲ್ಲಿ ಇರ್ತೀನಿ. ಏ ಜಯ, ನಿನ್ನ ಈ ಅವಸ್ಥೆಯಲ್ಲಿ ನೋಡೋಕ್ಕಾಗ್ತಿಲ್ಲ ಕಣೆ ಜಯ. ನಿನ್ನ ಮುಖಕ್ಕೆ ಈ ಕನ್ನಡಕ ಹೆಂಗೆ ಕಾಣಿಸಿದೆ ಗೊತ್ತಾ? ಜಯ ಜಯ ಜಯ, ನನ್ನ ಕೈಲಂತೂ ನಗು ತಡ್ಕೊಳಕ್ಕಾಗ್ತಿಲ್ಲ ಬಿಡು. ಅಲ್ಲ ಕಣೆ, ತಗೊಂಡೆ. ಈ ದಪ್ಪ ಕನ್ನಡಕನ ತಗೊಳ್ಳೋದು. ವಯಸ್ಸಾಯ್ತು ಬಿಡ, ನಿಮಗೆ ವಯಸ್ಸಾಯ್ತು. ಮೊಮ್ಮಕ್ಕಳು ಬರೋ ಟೈಮ್ ಆಯ್ತಲ್ಲ. ಜಯ ಜಯ. ಆಯ್ತಾ ನಿಮ್ಮದು? ಆಯ್ತಾ ನಕ್ಕಿದ್ದು ಹೇಳಿ. ನಕ್ಕಿದ್ದು ಹಾಗಿದ್ರೆ ಮುಗ್ದಿದ್ರೆ ನಿಮ್ಮ ಮಾತೇನಾದರೂ ಹೋಗ್ಬಿಟ್ಟು ಶುಗರ್ ಟ್ಯಾಬ್ಲೆಟ್ ತೊಗೊಳ್ಳಿ ಫಸ್ಟು. ಆಮೇಲೆ ನಾನು ಕನ್ನಡಕದ ಬಗ್ಗೆ ಮಾತಾಡೋರಂತೆ. ಇನ್ನು ನಾಳೆ ಬೆಳಿಗ್ಗೆ ತಿಂಡಿನ ನಾನೇ ಮಾಡ್ತೀನಿ. ನೀನು ಮಾಡ್ತೀಯಾ? ಅದ್ಯಾಕೆ? ಸೊಸೆದಿರ್ಗೆ ಒಪ್ಸಿತ್ತಲ್ಲ, ಇವಾಗೇನು ನೀನು ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅವ್ರೇನಾದ್ರು ಮಾಡಲ್ಲ ಅಂತ ಹೇಳಿದ್ರೇನೆ? ಇಲ್ಲ ರೀ, ಅವರೇನು ಮಾಡಲ್ಲ ಅಂತ ಹೇಳಿಲ್ಲ ಪಾಪ. ಆದರೆ ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಗಂಗಂಗೆ ಕಷ್ಟ ಆಗ್ತಾ ಇದೆ, ಅಡುಗೆನೂ ಮಾಡಿ ಕೆಲಸಕ್ಕೂ ಹೋಗೋದಕ್ಕೆ ಕಷ್ಟ ಆಗುತ್ತೆ ಪಾಪ. ಅದಕ್ಕೇನೆ ಅಡುಗೆ ತಿಂಡಿನ ಇನ್ಮೇಲೆ ನಾನೇ ನೋಡ್ಕೊಳ್ಳೋಣ ಅಂತಿದ್ದೀನಿ. ಮನೆ ಕೆಲಸನೂ ಆದಷ್ಟೇ ನಾನೇ ನೋಡ್ಕೊಳ್ಳೋಣ ಅಂತಿದ್ದೀನಿ. ದುಡಿತಾ ಇರೋರು ಪಾಪ ಯಾಕೆ ತೊಂದರೆ ಕೊಡೋದು? ಅಲ್ಲೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡಬೇಕು ಅಂದರೆ ನಾನೇನು ಪಾಪ ರಾಕ್ಷಸಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅವರು. ಎಲ್ಲ ಮಾಡೋದು ಅವ್ರು ಒಳ್ಳೇದಕ್ಕೋಸ್ಕರನೇ ಅಲ್ವೇ ಜಯ? ವಯಸ್ಸಾಗಿದೆ ನಿನಗೂ, ನೀನು ಮಾಡ್ತೀನಿ. ಆಗಲಿ ಬಿಡ್ರಿ, ವಯಸ್ಸು ಎಷ್ಟಾಗುತ್ತೋ ಅಷ್ಟು ಮಾಡೋದು ಮಾಡಲೇಬೇಕಲ್ವಾ? ಇವಾಗ ಮಕ್ಕಳು ನನ್ನ ಜೊತೆ ಇಲ್ಲ ಅಂದಿದ್ದಿದ್ರೆ ನಾನು ಮಾಡಲೇಬೇಕಿತ್ತಲ್ಲ. ಹಂಗೆ ಉಪವಾಸ ಇರೋಕ್ಕಾಗ್ತಿತ್ತಾ ಹೇಳಿ? ಮಾಡಿದ್ರಾಯ್ತು. ಆಯ್ತಾಗಿದ್ರೆ ಇನ್ಮೇಲೆ ನಂಗೆ ರುಚಿ ರುಚಿಯಾಗಿ ಸಿಗುತ್ತೆ ಅನ್ನೋ. ಯಾಕೆ ಬಂದ್ಬಿಡಿ ಆಮೇಲೆ? ಇನ್ಮೇಲೆ ಫುಲ್ಲು ಡಯಟ್. ಅಡುಗೆ ಮನೆ ನನ್ನ ಕೈಲಿ ಬಂದಮೇಲೆ ಇನ್ಮೇಲೆ ಸೊಪ್ಪು ತರಕಾರಿ ಇದೇ ಜಾಸ್ತಿ ಹಾಕಿ ಅಡುಗೆ ಮಾಡ್ತೀನಿ. ಸ್ವೀಟ್ಸ್ ಎಲ್ಲ ಬಂದ್, ಕರ್ದಿರೋ ಐಟಮ್ಗಳು ಬಂದೆ. ಲೇ ಜಯ,
ಬೋಂಡನಾದರೂ ಮಾಡಿಕೊಡೆ. ಇಲ್ಲಪ್ಪ, ಬೋಂಡ ವಡೆ ಬಜ್ಜಿ ಯಾವುದು ಮಾಡಲ್ಲ. ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಬಂದಾಗ ಮಾಡಿದ್ರಾಯ್ತು.